ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ. ಪ್ರೊ ಕಬಡ್ಡಿ ಸೀಸನ್ 13 ಆಕ್ಷನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಕುಮಾರ್ ಶರಾವತ್ ಬುಲ್ಸ್ ತಂಡದ ಮಾಜಿ ಆಟಗಾರ ಹೈ ಪ್ಲೇಯರ್ ಅವರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಪವನ್ ಕುಮಾರ್ ಶರಾವತ್ ಅವರು ನಿಮ್ಗೆ ಗೊತ್ತಿರಬಹುದು 2 ಕೋಟಿ ಮೇಲೇನೆ ಹೋಗ್ತಾ ಇದ್ರು ಬುಲ್ಸ್ ತಂಡವನ್ನ ಕೈ ತಪ್ಪಿದ ಮೇಲೆ. ಬಟ್ ಕಳೆದ ಬಾರಿ ಅವರು 53 ಲಕ್ಷಕ್ಕೆ ತಮಿಳು ತಲೆವಾಸ್ ತಂಡಕ್ಕೆ ಸೋಲಾದ್ರು. ಬಟ್ ಅವರು ತುಂಬಾ ಹೊತ್ತು ತಮಿಳು ಪರವಾಗಿ ಆಡ್ಲಿಲ್ಲ. 2 ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ಅವರಿಬ್ಬರ ನಡುವೆ ಗಲಾಟೆ ಆಗಿ ಅವರು ಕ್ಯಾಂಪ್ ಅನ್ನೇ ಬಿಟ್ಟು ಹೋದ್ರು. ಕಳೆದ ಬಾರಿ ಸೀಸನ್ 12 ಅನ್ನ ಅವರು ಅಷ್ಟೊಂದು ಆಡ್ಲಿಲ್ಲ. ಬಟ್ ಈ ಬಾರಿ ಅವ್ರನ್ನ ಖಂಡಿತವಾಗ್ಲೂ ತಮಿಳು ತಲೆವಾಸ್ ತಂಡ ಕೈ ಬಿಡುತ್ತದೆ. ಬಟ್ ನಮ್ಮ ಹತ್ರ ಕಳೆದ ಬಾರಿ ಆಕಾಶ್ ಹಿಂದೆ ಅವರು ಫ್ಲಾಪ್ ಪರ್ಫಾರ್ಮೆನ್ಸ್ ತೋರಿದ್ದಾರೆ. ಹೀಗಾಗಿ ಅವ್ರನ್ನು ಕೂಡ ನಾವು 53 ಲಕ್ಷಕ್ಕೆ ತೆಗೆದುಕೊಂಡಿದ್ವಿ. ಬಟ್ 60 ರಿಂದ 70 ಲಕ್ಷದ ಒಳಗೇನೆ ಸಿಕ್ಕರೆ ಖಂಡಿತವಾಗ್ಲೂ ನಮ್ಮ BC ರಮೇಶ್ ಅವರ ಕೋಚ್ ಅವರು ಪವನ್ ಕುಮಾರ್ ಶರಾವತ್ ಅವ್ರನ್ನ ಈ ಬಾರಿ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿದೆ. ಕಳೆದ ಬಾರಿ ನಿಮ್ಗೆಲ್ಲ ನೆನಪಿರಬಹುದು, ಅಲಿ ರಿಜಾ ಅವರು ಒಬ್ಬರೇ ಚೆನ್ನಾಗಿ ಆಡಿದ್ರು. 2 ಮ್ಯಾನೇಜ್ ಮಾಡಿದ್ರು, ಟ್ಯಾಕ್ಲಿಂಗ್ ಅಲ್ಲಿ ಆಗಿರ್ಬಹುದು ಅಥವಾ ಡಿಫೆನ್ಸ್ ಅಲ್ಲಿ ಮತ್ತೆ ರೈಡಿಂಗ್ ನಲ್ಲಿ. ಬಟ್ ಇವಾಗ ಪವನ್ ಅವರು ಮಾಜಿ ಆಟಗಾರ ಬುಲ್ಸ್ ಬಂದ್ರೆ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಆಕ್ಷನ್ ಅಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಪವನ್ ಅವರು ಬುಲ್ಸ್ ತಂಡಕ್ಕೆ ಬಂದ್ರೆ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.